ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ದೀಪ. ವಯಸ್ಸು 20 ವರ್ಷ. ಈ ಕತೆ ನನ್ನ ಅಮ್ಮನದು ಮತ್ತು ನಮ್ಮ ತಾತನದು. ಅಮ್ಮನ ಹೆಸರು ಲತಾ, ಅವಳಿಗೆ 40 ವರ್ಷ ಮತ್ತು ತಾತನ ಹೆಸರು ಶಾಮಣ್ಣ, ಅವರಿಗೆ ಸುಮಾರು 60 ವರ್ಷ ಇರಬಹುದು. ನನ್ನ ತಂದೆ ಹೋಗಿ ಹಲವು ವರ್ಷಗಳಾಗಿವೆ. ಇದರಿಂದಾಗಿ ಅಮ್ಮ ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದಾಳೆ. ಮನೆಯಲ್ಲಿ ನಾವಿಬ್ಬರು ಮಾತ್ರ ಇದ್ದೇವೆ. ಈಗ ನೇರವಾಗಿ ಕತೆಗೆ ಬರುತ್ತೇನೆ. ನಾನು ಯುವತಿಯಾಗಿದ್ದೇನೆ ಮತ್ತು ನಾನು ಕನ್ನಡಿಯಲ್ಲಿ ನನ್ನನ್ನು ನೋಡಿದಾಗ ನನ್ನ ತುಟಿಗಳ ಮೇಲೆ ತಾನಾಗಿಯೇ ಒಂದು ನಗು ಮೂಡುತ್ತದೆ. ನನ್ನ ಕೂದಲಿನ ಬಗ್ಗೆ ಹೇಳುವುದಾದರೆ, ನಾನು ಅವುಗಳನ್ನು ಬಿಟ್ಟಾಗ ಗಾಳಿಯಲ್ಲಿ ಹಾರಾಡುತ್ತಾ ಯಾರನ್ನಾದರೂ ನನ್ನ ಕಡೆಗೆ ಸೆಳೆಯುತ್ತವೆ. ನನ್ನ ಮೈಕಟ್ಟು ಹೇಗಿದೆ ಎಂದರೆ, ನಾನು ನಡೆದಾಗ ನನ್ನ ನಡಿಗೆಯಲ್ಲಿ ಒಂದು ರೀತಿಯ ಮೋಡಿ ಕಾಣುತ್ತದೆ. ಅಮ್ಮನ ವರ್ಚಸ್ಸು ಮತ್ತಷ್ಟು ವಿಭಿನ್ನವಾಗಿದೆ. ಅವರ ವಯಸ್ಸು 40 ಆಗಿರಬಹುದು. ಆದರೆ ಅವಳು ಸೀರೆ ಉಟ್ಟಾಗ ಅವಳ ಸೊಂಟದ ನವಿರು ಮತ್ತು ತುಂಬಿದ ಭುಜಗಳು ಯಾರ ಹೃದಯವನ್ನು ಬಡಿದೆಬ್ಬಿಸುವಂತೆ ಮಾಡುತ್ತವೆ. ಮತ್ತು ತಾತ ಅವರು ಮುದುಕರಾಗಿದ್ದರೂ ಅವರ ಕಣ್ಣುಗಳಲ್ಲಿ ಒಂದು ಹೊಳಪು ಇದೆ. ಅದು ಏನನ್ನು ಹೇಳುವುದಿಲ್ಲ, ಆದರೆ ಬಹಳಷ್ಟು ವಿಷಯಗಳನ್ನು ವ್ಯಕ್ತಪಡಿಸುತ್ತವೆ. ಒಂದು ದಿನ ನಾನು ಕಾಲೇಜಿನಿಂದ ಹಿಂತಿರುಗಿದ್ದೆ. ಆಗ ಬೇಸಿಗೆ ಕಾಲವಾಗಿತ್ತು. ಮನೆಯ ಬಾಗಿಲು ತೆರೆದಿತ್ತು, ಆದರೆ ಒಳಗೆ ಯಾರೋ ಕಾಣಲಿಲ್ಲ. ನಾನು ನನ್ನ ಚಪ್ಪಲಿಗಳನ್ನು ತೆರೆದಿಟ್ಟು ನೀರು ಕುಡಿಯಲು ಅಡಿಗೆ ಮನೆಗೆ ಕಡೆಗೆ ಹೋದೆ. ಆಗ ನನಗೆ ಒಂದು ಅಪರೂಪದ ಶಬ್ದ ಕೇಳಿಸಿತು. ಆ ಶಬ್ದ ಮನೆಯ ಹಿಂಭಾಗದಲ್ಲಿರುವ ತಾತ ಶಾಮಣ್ಣನ ಕೋಣೆಯಿಂದ ಬರುತ್ತಿತ್ತು. ತಾತನ ಕೋಣೆ ನಮ್ಮ ಮನೆಯಿಂದ ಸ್ವಲ್ಪ ದೂರದ ಮೂಲೆಯಲ್ಲಿತ್ತು. ಅದು ಮಣ್ಣಿನ ಗೋಡೆಗಳ ಮೇಲೆ ತಗಡಿನ ಚಾವಣಿಯ ಒಂದು ಸಣ್ಣ ಕೋಣೆಯಾಗಿತ್ತು. ನಾನು ನಿಂತು ಬಿಟ್ಟೆ. ಶಬ್ದಗಳು ಸ್ಪಷ್ಟವಾಗಿಲ್ಲ, ಆದರೆ ಯಾರೋ ಮಾತನಾಡುತ್ತಿರುವಂತೆ ಮತ್ತು ಅದರ ಜೊತೆ ಏನೋ ಒಂಥರ ಮಾದಕ ಶಬ್ದ ಕೇಳಿಸುತ್ತಿತ್ತು. ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತು, ಈ ಶಬ್ದಗಳು ಏಕೆ ಬರುತ್ತಿವೆ? ತಾತ ಹಗಲಿನಲ್ಲಿ ಮನೆ ಕೆಲಸಗಳನ್ನು ಮಾಡುತ್ತಾರೆ, ಹಾಗಾದರೆ ಅವರ ಕೋಣೆಯಲ್ಲಿ ಏನಾಗುತ್ತಿದೆ? ನಾನು ಸದ್ದಿಲ್ಲದೆ ಆ ಕೋಣೆಯ ಕಡೆಗೆ ಹೋದೆ. ನನ್ನ ಹೆಜ್ಜೆಗಳು ನಿಧಾನವಾಗಿದ್ದವು, ಏಕೆಂದರೆ ಯಾರಾದರೂ ನನ್ನನ್ನು ನೋಡಬಹುದೆಂದು ನನಗೆ ಭಯವಿತ್ತು. ಕೋಣೆಯಲ್ಲಿ ಬಾಗಿಲಿನ ಮೂಲಕ ಇಣಿಕಿ ನೋಡಲು ಪ್ರಯತ್ನಿಸಿದೆ. ಅಷ್ಟರಲ್ಲಿ ಕೋಣೆಯ ಬಾಗಿಲನ್ನು ತೆರೆದು ಅಮ್ಮ ಲತಾ ಹೊರಬಂದಳು. ನನ್ನ ಉಸಿರು ನಿಂತು ಹೋಯಿತು. ಅಮ್ಮ ಒಂದು ಹಗುರವಾದ ಸೀರೆಯನ್ನು ಉಟ್ಟಿದ್ದಳು. ಅದು ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದಿತ್ತು. ಅವಳ ಸೀರೆಯ ಸೆರಗು ಸ್ವಲ್ಪ ಕೆಳಗೆ ಇಳಿದಿತ್ತು ಮತ್ತು ಅವಳ ಒಕ್ಕಲಿನ ಸುತ್ತಲಿನ ಚರ್ಮ ಬಿಸಿಲಿನಲ್ಲಿ ಹೊಳೆಯುತ್ತಿತ್ತು. ಅವಳ ಕೂದಲು ಸ್ವಲ್ಪ ಚೆಲ್ಲಾಪಿಲ್ಲಿಯಾಗಿತ್ತು. ಅವಳು ಆತುರದಲ್ಲಿ ಹೊರಬಂದಳು. ತನ್ನ ಕೈಯಿಂದ ಸೀರೆಯನ್ನು ಸರಿಪಡಿಸಿಕೊಂಡು ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು. ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳ ಬಿರುಗಾಳಿ ಎದ್ದಿತ್ತು. ಅಮ್ಮ ತಾತನ ಕೋಣೆಯಲ್ಲಿ ಏನು ಮಾಡುತ್ತಿದ್ದಳು ಮತ್ತು ಆ ಶಬ್ದಗಳು ಏನು ಎಂದು ನಾನು ಯೋಚಿಸುತ್ತಿರುವಾಗ ಅಮ್ಮ ನನ್ನನ್ನು ನೋಡಿದಳು. ಅವಳು ದಿಢೀರನೆ ನಿಂತಳು. ಒಂದು ಕ್ಷಣ ಅವಳ ಕಣ್ಣುಗಳಲ್ಲಿ ತಾಳಮಳ ಕಂಡಿತು. ಆದರೆ ನಂತರ ನಕ್ಕು, ಅರೆ ದೀಪ, ನೀನು ಯಾವಾಗ ಬಂದೆ? ನಾನು ನಿನ್ನ ತಾತನಿಗೆ ಅಂಗಳದಲ್ಲಿ ಸ್ವಲ್ಪ ಗುಡಿಸು ಎಂದು ಹೇಳುತ್ತಿದ್ದೆ ಎಂದಳು. ಅವಳ ಧ್ವನಿಯಲ್ಲಿ ಒಂದು ಸಣ್ಣ ನಡುಕವಿತ್ತು, ಆದರೆ ಅದನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಳು. ನಾನು ಏನನ್ನೂ ಹೇಳಲಿಲ್ಲ, ಕೇವಲ ತಲೆ ಆಡಿಸಿ ಅಡಿಗೆ ಮನೆಗೆ ಕಡೆಗೆ ಹೋದೆ. ಆದರೆ ನನ್ನ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತಲ್ಪಟ್ಟಿತ್ತು. ಗುಡಿಸುವ ಮಾತು ಸರಿಯಾಗಿತ್ತು, ಆದರೆ ಆ ನಗು, ಆ ಶಬ್ದ ಮತ್ತು ಅಮ್ಮನ ಆ ಚಿಲ್ಲಾಪಿಲ್ಲಿಯಾದ ರೂಪ, ಇದೆಲ್ಲ ಏನಾಗಿತ್ತು? ನಾನು ಅಡಿಗೆ ಮನೆ ತಲುಪಿದಾಗ ಹಿಂದೆ ತಾತ ಶಾಮಣ್ಣನು ಅಂಗಳಕ್ಕೆ ಬಂದರು. ಅವರ ಕೈಯಲ್ಲಿ ಒಂದು ಹಳೆಯ ಬುಟ್ಟಿ ಇತ್ತು. ಅದರಲ್ಲಿ ಕೆಲವು ಹಳೆಯ ಪಾತ್ರೆಗಳಿದ್ದವು. ಅವರ ಕುರ್ತಾದ ಒಂದು ಗುಂಡಿ ಬಿಚ್ಚಿತ್ತು ಮತ್ತು ಅವರ ಉಸಿರಾಟ ಸ್ವಲ್ಪ ವೇಗವಾಗಿತ್ತು. ಅವರು ನನ್ನನ್ನು ನೋಡಿದರು, ತಲೆ ಬಾಗಿಸಿ ಸುಮ್ಮನೆ ಹೊರಟು ಹೋದರು. ನಾನು ನೀರಿನ ಗ್ಲಾಸ್ ಹಿಡಿದು ನಿಂತಿದ್ದೆ, ಆದರೆ ನನ್ನ ಗಮನ ಬೇರೆಲ್ಲಿಯೋ ಇತ್ತು. ನನ್ನ ದೇಹದಲ್ಲಿ ಒಂದು ರೀತಿ ಅಪರೂಪದ ಶಾಖ ಹರಿಯುತ್ತಿತ್ತು. ಆ ದಿನದ ನಂತರ ಕೆಲವು ದಿನಗಳು ಸಾಮಾನ್ಯವಾಗಿ ಕಳೆದವು. ಬಹುಶಃ ಇದು ನನ್ನ ಭ್ರಮೆ ಇರಬೇಕು, ನಾನು ತಪ್ಪು ಯೋಚಿಸುತ್ತಿದ್ದೆ ಎಂದು ನಾನು ಭಾವಿಸಿದೆ. ಆದರೆ ಆ ದಿನ ನಡೆದ ಘಟನೆ ಎಲ್ಲಾ ವಿಷಯಗಳನ್ನು ಸ್ಪಷ್ಟಪಡಿಸಿತು. ಅದು ಒಂದು ಸಂಜೆ. ನಾನು ಕಾಲೇಜಿನಿಂದ ದಣಿದು ಬಂದಿದ್ದೆ. ದಿನವಿಡೀ ಓಡಾಡಿ ನನ್ನ ದೇಹ ಸುಸ್ತಾಗಿತ್ತು. ಮನೆಗೆ ಬರುತ್ತಲೇ ಮೊದಲು ಸ್ನಾನ ಮಾಡೋಣ ಎಂದುಕೊಂಡೆ. ನಮ್ಮ ಸ್ನಾನದ ಕೋಣೆ ಮನೆಯ ಹಿಂಭಾಗದಲ್ಲಿತ್ತು. ಅಂಗಳದಿಂದ ಸ್ವಲ್ಪ ದೂರ ಒಂದು ಮೂಲೆಯಲ್ಲಿ ನಿರ್ಮಿಸಲಾಗಿತ್ತು. ನಾನು ಟವಲ್ ಮತ್ತು ಬಟ್ಟೆಗಳನ್ನು ತೆಗೆದುಕೊಂಡು ಹೊರಟೆ. ಸಂಜೆ ಕವಿಯುತ್ತಿತ್ತು ಮತ್ತು ಆಕಾಶದಲ್ಲಿ ಸಣ್ಣ ಸಣ್ಣ ನಕ್ಷತ್ರಗಳು ಮಿನುಗಲಾರಂಭಿಸಿದವು.
ಅಂಗಳವನ್ನು ದಾಟಿ ಹೋಗುವಾಗ ಮನೆಯ ವಾತಾವರಣ ಸ್ವಲ್ಪ ಶಾಂತವಾಗಿತ್ತು. ನಾನು ನೋಡಿದೆ, ಅಮ್ಮ ಎಲ್ಲೂ ಕಾಣಿಸಲಿಲ್ಲ ಮತ್ತು ತಾತನು ತಮ್ಮ ಕೆಲಸದಲ್ಲಿ ಇರಲಿಲ್ಲ. ನಾನು ಹೆಚ್ಚು ಗಮನ ಕೊಡದೆ ಸ್ನಾನದ ಕೋಣೆಯ ಕಡೆಗೆ ಹೋದೆ. ನಮ್ಮ ಸ್ನಾನದ ಕೋಣೆಯ ಪಕ್ಕದಲ್ಲಿ ಒಂದು ರೂಮ್ ಇತ್ತು. ಅಲ್ಲಿ ಹಳೆಯ ಕಟ್ಟಿಗೆಗಳು ಮತ್ತು ಹಳೆಯ ಸಾಮಾನುಗಳನ್ನು ಇಡಲಾಗಿತ್ತು. ನಾನು ಬಾಗಿಲು ತೆರೆದು ಒಳಗೆ ಹೋಗುವಷ್ಟರಲ್ಲಿ ಪಕ್ಕದ ಕೋಣೆಯಿಂದ ನನಗೇನೋ ಶಬ್ದ ಕೇಳಿಸಿತು. ಧ್ವನಿ ಕಡಿಮೆ ಇತ್ತು. ಯಾರೋ ನಿಧಾನವಾಗಿ ಮಾತನಾಡುತ್ತಿರುವಂತೆ ನನ್ನ ಜಿಜ್ಞಾಸೆ ಹೆಚ್ಚಾಯಿತು. ನಾನು ಸದ್ದಿಲ್ಲದೆ ಆ ಕೋಣೆಯ ಒಂದು ತೂತಿನಿಂದ ಇಣಿಕಿ ನೋಡಲು ಪ್ರಯತ್ನಿಸಿದೆ. ನಾನು ನೋಡಿದ್ದು ನನ್ನ ಪ್ರಜ್ಞೆ ಹಾರುವಂತಿತ್ತು. ಕೋಣೆಯ ಒಳಗೆ ಅಮ್ಮ ಲತಾ ಮತ್ತು ತಾತ ಶಾಮಣ್ಣ ಇದ್ದರು. ಅಮ್ಮನ ಸೀರೆಯ ಸೆರಗು ಭುಜದಿಂದ ಕೆಳಗೆ ಇಳಿದಿತ್ತು. ಅವಳ ಕೂದಲುಗಳು ಅರಳಿದ್ದವು. ತಾತ ಅವಳ ಎದುರು ನಿಂತಿದ್ದರು. ಅವರ ಕುರ್ತಾ ಪೂರ್ತಿ ತೆರೆದಿತ್ತು ಮತ್ತು ಅವರ ಎದೆಯ ಮೇಲೆ ಬೆವರಿನ ಹನಿಗಳು ಎದ್ದು ಕಾಣಿಸುತ್ತಿದ್ದವು. ಅಮ್ಮ ನಿಧಾನವಾಗಿ ಅವರ ಕೈಯನ್ನು ಹಿಡಿದಳು. ಅವರ ಕಣ್ಣುಗಳು ಪರಸ್ಪರ ಭೇಟಿಯಾದವು ಮತ್ತು ತಾತನ ಉಸಿರಾಟ ತೀವ್ರಗೊಂಡಿತ್ತು. ಒಂದು ಕ್ಷಣಕ್ಕೆ ಇಬ್ಬರು ಒಬ್ಬರನ್ನೊಬ್ಬರು ಮರೆತಿದ್ದರು. ಕೋಣೆಯಲ್ಲಿ ನೀರವತೆ ಇತ್ತು. ಕೇವಲ ಅವರ ಉಸಿರಾಟದ ಶಬ್ದ ಮತ್ತು ಸಣ್ಣ ಸಣ್ಣ ಪಿಸುಮಾತುಗಳು ನನ್ನ ಕಿವಿಗೆ ಬೀಳುತ್ತಿದ್ದವು. ನಾನು ಗೋಡೆಯ ಹಿಂದೆ ನಿಂತಿದ್ದೆ. ನನ್ನ ಉಸಿರಾಟ ವೇಗಗೊಂಡಿತ್ತು. ನನ್ನ ಕೈಗಳು ನಡುಗುತ್ತಿದ್ದವು ಮತ್ತು ನನ್ನ ದೇಹದಲ್ಲಿ ಒಂದು ರೀತಿಯ ಅಪರೂಪದ ಶಾಖ ಹರಿಯುತ್ತಿತ್ತು. ನನಗೆ ಕೋಪ ಬರಲಿಲ್ಲ ಅಥವಾ ಅನುಮಾನವೂ ಆಗಲಿಲ್ಲ. ಬದಲಿಗೆ ಬೇರೆ ಏನೋ ಆಯಿತು. ನನಗೆ ಆ ಎಲ್ಲವನ್ನು ನೋಡಿ ಚೆನ್ನಾಗಿದೆ ಅನಿಸುತ್ತಿತ್ತು. ಅಮ್ಮನ ನಗು, ತಾತನ ತಳಮಳ ಮತ್ತು ಅವರ ನಡುವಿನ ಆ ಹೇಳಲಾಗದ ಸಂಬಂಧ, ಇದೆಲ್ಲವೂ ನನಗೆ ಒಂದು ಹೊಸ ಮಾಯೆ ತಂದಿತ್ತು. ನನ್ನ ಮನಸ್ಸಿನಲ್ಲಿ ಒಂದು ಅಪರೂಪದ ಭಾವನೆ ಜಾಗೃತವಾಗುತ್ತಿತ್ತು. ಅದು ಭಯವೂ ಆಗಿರಲಿಲ್ಲ ಅಥವಾ ತಪ್ಪು ಎಂದು ಅನಿಸುತ್ತಿರಲಿಲ್ಲ. ಅದು ಒಂದು ರೀತಿಯ ವ್ಯಸನವಾಗಿತ್ತು. ಅದು ನನ್ನನ್ನು ತನ್ನ ಕಡೆಗೆ ಸೆಳೆಯುತ್ತಿತ್ತು. ನಾನು ಅಲ್ಲಿಂದ ಹೋಗಲು ಬಯಸಲಿಲ್ಲ. ಪದೇ ಪದೇ ಇದನ್ನು ನೋಡಬೇಕು, ಪದೇ ಪದೇ ಆ ಕ್ಷಣವನ್ನು ಅನುಭವಿಸಬೇಕು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ನನ್ನ ತುಟಿಗಳ ಮೇಲೆ ತಾನಾಗಿಯೇ ಒಂದು ಸಣ್ಣ ನಗು ಮೂಡಿತು ಮತ್ತು ನಾನು ಸುಮ್ಮನೆ ಅಲ್ಲಿಂದ ಸ್ನಾನದ ಕೋಣೆಯ ಕಡೆಗೆ ಹೋದೆ. ಆದರೆ ನನ್ನ ಮನಸ್ಸು ಈಗ ಆ ಕೋಣೆಯಲ್ಲಿ ನಿಂತಿತು. ಆ ದಿನದ ನಂತರ ನನಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಆ ಒಂದು ಕ್ಷಣ, ಆ ಕೋಣೆಯ ಮುಸುಕಾದ ಬೆಳಕು, ಅಮ್ಮನ ನಗು ಮತ್ತು ತಾತನ ಮೌನ, ಇದೆಲ್ಲವೂ ನನ್ನ ಮನಸ್ಸಿನಲ್ಲಿ ಪದೇ ಪದೇ ಸುತ್ತುತ್ತಿತ್ತು. ಮೊದಲು ನಾನು ಇದು ತಪ್ಪು, ಯೋಚಿಸಬಾರದು ಎಂದುಕೊಂಡೆ. ಅಮ್ಮ ನನ್ನ ತಾಯಿ ಮತ್ತು ತಾತ ಮನೆಯ ಹಿರಿಯರು. ಆದರೂ ನನ್ನ ಮನಸ್ಸಿನಲ್ಲಿ ಒಂದು ಅಪರೂಪದ ತಳಮಳ ಹುಟ್ಟಿಕೊಂಡಿತ್ತು. ನಾನು ನನ್ನನ್ನು ತಡೆಯಲು ಬಯಸಿದೆ, ಆದರೆ ಸಾಧ್ಯವಾಗಲಿಲ್ಲ. ನಿಧಾನವಾಗಿ ನಾನು ಆ ದಾರಿಯಲ್ಲಿ ನಡೆಯಲು ಆರಂಭಿಸಿದೆ. ಅದನ್ನು ಜನರು ತಪ್ಪು ಎನ್ನುತ್ತಾರೆ. ಆರಂಭದಲ್ಲಿ ಇದೆಲ್ಲ ನನಗೆ ಹೊಸದಾಗಿತ್ತು. ನಾನು ಕಾಲೇಜಿನಿಂದ ಹಿಂತಿರುಗುತ್ತಿದ್ದೆ. ನನ್ನ ಬ್ಯಾಗ್ ಅನ್ನು ಕೋಣೆಯಲ್ಲಿ ಇಡುತ್ತಿದ್ದೆ ಮತ್ತು ನಂತರ ಸದ್ದಿಲ್ಲದೆ ಮನೆಯಲ್ಲಿ ಕಣ್ಣಾಡಿಸುತ್ತಿದ್ದೆ. ಅಮ್ಮ ಮತ್ತು ತಾತನನ್ನು ನೋಡುವುದು ನನಗೆ ಒಂದು ಆಟದಂತೆ ಆಗಿತ್ತು. ಒಮ್ಮೆ ಅಮ್ಮ ಅಂಗಳದಲ್ಲಿ ಬಟ್ಟೆಗಳನ್ನು ಒಣಗಿಸುತ್ತಿದ್ದರು ಮತ್ತು ತಾತ ಪಕ್ಕದಲ್ಲಿ ಹಾದು ಹೋಗುತ್ತಿದ್ದರು. ಅವರ ಕಣ್ಣುಗಳು ಪರಸ್ಪರ ಭೇಟಿಯಾಗುತ್ತಿದ್ದವು ಮತ್ತು ಒಂದು ಸಣ್ಣ ನಗು ಅವರ ಮುಖಗಳ ಮೇಲೆ ಬರುತ್ತಿತ್ತು. ನಾನು ದೂರದ ಮೂಲೆಯಲ್ಲಿ ನಿಂತು ಇದೆಲ್ಲವನ್ನು ನೋಡುತ್ತಿದ್ದೆ. ಒಮ್ಮೊಮ್ಮೆ ತಾತ ಅಡಿಗೆ ಮನೆಗೆ ಏನಾದರೂ ಇಡಲು ಹೋಗುತ್ತಿದ್ದರು ಮತ್ತು ಅಮ್ಮ ಅಲ್ಲಿ ಚಹಾ ಮಾಡುತ್ತಾ ಅವರಿಗೆ ಏನಾದರೂ ಹೇಳುತ್ತಿದ್ದರು. ಅವರ ಧ್ವನಿಯಲ್ಲಿ ಒಂದು ನಮ್ರತೆ ಇತ್ತು. ಅದು ಮೊದಲು ಎಂದೂ ಇರಲಿಲ್ಲ. ನಾನು ಬಾಗಿಲಿನ ಮರೆಯಲ್ಲಿ ಇಣಿಕಿ ನೋಡುತ್ತಿದ್ದೆ ಮತ್ತು ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಹೇಳುತ್ತಿದ್ದವು. ಇದೆಲ್ಲ ಏನು? ಇವರಿಬ್ಬರು ಏಕೆ ಈ ರೀತಿ ಮಾಡುತ್ತಿದ್ದಾರೆ ಎಂದು. ನಿಧಾನವಾಗಿ ಇದೆಲ್ಲ ನನಗೆ ಸಾಮಾನ್ಯವಾಯಿತು. ಮೊದಲು ನನಗೆ ವಿಚಿತ್ರವೆನಿಸುತ್ತಿದ್ದುದು ಈಗ ನನ್ನ ಅಭ್ಯಾಸವಾಯಿತು. ನಾನು ಬೇಕಂತಲೇ ಅವರನ್ನು ನೋಡಲು ಅವಕಾಶಗಳನ್ನು ಹುಡುಕಲಾರಂಭಿಸಿದೆ. ಬೆಳಿಗ್ಗೆ ಅಮ್ಮ ಸ್ನಾನ ಮಾಡಿ ಹೊರಗೆ ಬರುತ್ತಿದ್ದಳು ಮತ್ತು ತಾತ ಅಂಗಳದಲ್ಲಿ ಪೊರಕೆ ಹಿಡಿದು ಗುಡಿಸುತ್ತಿದ್ದರು. ಆಗ ನಾನು ನನ್ನ ಕೋಣೆಯ ಕಿಟಕಿಯಿಂದ ಸದ್ದಿಲ್ಲದೆ ನೋಡುತ್ತಿದ್ದೆ. ಅಮ್ಮ ತನ್ನ ಒದ್ದೆ ಕೂದಲನ್ನು ಟವಲಿನಿಂದ ಒರೆಸುತ್ತಿದ್ದಳು ಮತ್ತು ತಾತನ ಗಮನ ಒಂದು ಕ್ಷಣ ಅವಳ ಕಡೆಗೆ ಹೋಗುತ್ತಿತ್ತು. ಅವರು ಏನನ್ನೂ ಹೇಳುತ್ತಿರಲಿಲ್ಲ, ಸುಮ್ಮನೆ ತಮ್ಮ ಕೆಲಸದಲ್ಲಿ ನಿರತರಾಗುತ್ತಿದ್ದರು. ಆದರೆ ಅವರ ಆ ಮೌನ ನನಗೆ ಒಂದು ಕಥೆಯಾಗಿತ್ತು. ನನಗೆ ಅದರಲ್ಲಿ ಮಜಾ ಬರುತ್ತಿತ್ತು. ಇದು ಯಾವಾಗ ಚಟವಾಗಿ ಬದಲಾಯಿತು ಎಂದು ನನಗೆ ಗೊತ್ತಿಲ್ಲ. ನಾನು ದಿನವಿಡೀ ಕಾಲೇಜಿನಲ್ಲಿದ್ದರೂ ನನ್ನ ಮನಸ್ಸು ಮನೆಯಲ್ಲಿಯೇ ಇರುತ್ತಿತ್ತು. ನಾನು ಯೋಚಿಸುತ್ತಿದ್ದೆ, ಇದು ಏನಾಗಬಹುದು? ಅಮ್ಮ ಮತ್ತು ತಾತ ಮತ್ತೆ ಏನಾದರೂ ಮಾಡುತ್ತಾರೆಯೇ? ನಾನು ಮತ್ತೆ ಅವರನ್ನು ನೋಡಲು ಸಾಧ್ಯವಾಗುತ್ತಿದೆಯೇ?
ಈ ಯೋಚನೆ ನನಗೆ ಒಂದು ರೀತಿಯ ಅಪರೂಪದ ನೆಮ್ಮದಿಯಾಗಿತ್ತು. ನಾನು ನನ್ನ ಸ್ನೇಹಿತರೊಂದಿಗೆ ನಗುತ್ತಿದ್ದೆ, ಮಾತನಾಡುತ್ತಿದ್ದೆ. ಆದರೆ ಒಳಗೊಳಗೆ ನನ್ನ ಮನಸ್ಸಿನಲ್ಲಿ ಬೇರೆ ಏನೋ ನಡೆಯುತ್ತಿತ್ತು. ಏನಾದರೂ ನೋಡಲು ಸಿಗಬಹುದೆಂದು ನಾನು ಮನೆಗೆ ಹಿಂದಿರುಗಲು ಆತುರ ಪಡುತ್ತಿದ್ದೆ. ಇದು ನನ್ನ ಜೀವನದ ಒಂದು ಭಾಗವಾಗಿತ್ತು. ಆದರೆ ಇದರ ಜೊತೆಗೆ ನನ್ನಲ್ಲಿ ಮತ್ತೊಂದು ಬದಲಾವಣೆ ಬರುತ್ತಿತ್ತು. ನಾನು ಪ್ರೀತಿ ಎಂದರೆ ಇದೇನಾ ಎಂದು ಯೋಚಿಸತೊಡಗಿದೆ. ಅಮ್ಮ ಮತ್ತು ತಾತನ ನಡುವೆ ಏನು ಇತ್ತು ಅದು ನನಗೆ ತಪ್ಪೆಂದು ಅನಿಸುತ್ತಿರಲಿಲ್ಲ. ಬದಲಿಗೆ ಅದರಲ್ಲಿ ಒಂದು ಅಪರೂಪದ ಸೌಂದರ್ಯವಿತ್ತು. ನಾನು ಯೋಚಿಸುತ್ತಿದ್ದೆ, ನನ್ನ ಜೀವನದಲ್ಲಿಯೂ ಹೀಗೆ ಏನಾದರೂ ಆಗಬಹುದೇ? ನಾನು ಕೂಡ ಯಾರ ಹತ್ತಿರನಾದರೂ ಹೋಗಲು ಬಯಸುತ್ತಿದ್ದೆ. ಯಾರ ಕಣ್ಣುಗಳಲ್ಲಿ ಕಳೆದು ಹೋಗಲು ಬಯಸುತ್ತಿದ್ದೆ. ಯಾರ ನಗುವನ್ನು ಸದ್ದಿಲ್ಲದೆ ನೋಡಲು ಬಯಸುತ್ತಿದ್ದೆ. ನನ್ನೊಳಗೆ ಒಂದು ಭಾವ ಹೆಚ್ಚಾಗತೊಡಗಿತ್ತು. ಅದು ನನ್ನನ್ನು ತಳಮಳದಿಂದ ಇರಿಸುತ್ತಿತ್ತು. ನಾನು ಕೂಡ ಯಾರಾದರೂ ಪ್ರೀತಿಯಲ್ಲಿ ಬೀಳಬೇಕು, ಅವರ ಬಾಹುಗಳಲ್ಲಿ ಬಂದಿಯಾಗಬೇಕೆಂದು ಅನಿಸುತ್ತಿತ್ತು. ದಿನ ಕಳೆದಂತೆ ಅಮ್ಮ ಮತ್ತು ತಾತನ ಚೆಲ್ಲಾಟ ನೋಡುವುದನ್ನು ಬಿಟ್ಟು ನಾನು ಬೇರೆ ಅವರ ಹತ್ತಿರ ಚೆಲ್ಲಾಟವಾಡಲು ಮನಸ್ಸು ಮಾಡಿಬಿಟ್ಟೆ.